ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2025ರಲ್ಲಿ ಮಹಾಶಿವರಾತ್ರಿ ಹಬ್ಬ ಯಾವ ದಿನ ಬಂದಿದೆ, ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ. ಮಹಾಶಿವರಾತ್ರಿ ಎಂದು ನಾವು ಶಿವಲಿಂಗಕ್ಕೆ ಈ ಒಂದು ವಸ್ತುವನ್ನು ಅರ್ಪಿಸಿದ್ರೆ ಸಾಕು, ನಿಮಗೆ ಎಷ್ಟೇ ಸಾಲ ಇದ್ದರೂ, ಕೋಟಿಗಟ್ಟಲೆ ಸಾಲ ಇದ್ದರೂ ಕೂಡ ತೀರುತ್ತೆ. ಹಣಕ್ಕೆ ಸಂಬಂಧಿಸಿದ ಲಾಭವನ್ನು ಕೂಡ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಮಹಾಶಿವರಾತ್ರಿ ಎಷ್ಟು ಗಂಟೆಗೆ ಪ್ರಾರಂಭ ಅನ್ನೋದಾದರೆ ಫೆಬ್ರವರಿ 26ನೇ ತಾರೀಕು ಬೆಳಗ್ಗೆ 11 ಗಂಟೆ 8 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಫೆಬ್ರವರಿ 27ನೇ ತಾರೀಕು ಬೆಳಗ್ಗೆ 8 ಗಂಟೆ 54 ನಿಮಿಷಕ್ಕೆ ಕೊನೆಗೊಳ್ಳುತ್ತೆ. ಸನಾತನ ಧರ್ಮದಲ್ಲಿ ಮಹಾಶಿವರಾತ್ರಿಯನ್ನು ಭಗವಾನ್ ಶಿವನಿಗೆ ಸಮರ್ಪಿಸಲಾಗುತ್ತೆ ಮತ್ತು ಈ ದಿನದಂದು ಶಿವನನ್ನು ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುತ್ತೆ. ಮಹಾಶಿವನು ತನ್ನ ಭಕ್ತರ ಪೂಜೆಯಿಂದ ಸಂತುಷ್ಟನಾದರೆ ಆತನ ಜೀವನದಲ್ಲಿ ಪ್ರತಿಯೊಂದು ಸಂಕಷ್ಟಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಧಾರ್ಮಿಕ ಗ್ರಂಥಗಳ ಪ್ರಕಾರ ಶಿವನನ್ನು ಮೆಚ್ಚಿಸುವುದು ತುಂಬಾ ಸುಲಭ. ಇದಕ್ಕಾಗಿ ಜನರು ಶಿವರಾತ್ರಿಯ ದಿನ ಉಪವಾಸವನ್ನು ಮಾಡಬೇಕು. ಹಾಗೆಯೇ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿಸಿ ಇದನ್ನು ಮಾಡೋದ್ರಿಂದ ಶಿವನು ಪ್ರಸನ್ನನಾಗ್ತಾನೆ ಮತ್ತು ಭಕ್ತರ ಎಲ್ಲ ಇಷ್ಟಾರ್ಥಗಳು ಕೂಡ ಪೂರೈಸ್ತಾನೆ ಅಂತಲೇ ಹೇಳ್ಬೋದು. ಒಬ್ಬ ವ್ಯಕ್ತಿಯ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದರೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಸಾಲದಿಂದ ಮುಕ್ತಿ ಹೊಂದಲು ಸಾಧ್ಯವಾಗ್ತಿಲ್ಲ ಅಂದರೆ, ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಸಾಲದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ, ತುಂಬಾ ಸಾಲಗಳು ಹೆಚ್ಚಾಗಿದೆ, ಅದರಿಂದ ನನ್ನ ಸಾಲ ತೀರ್ಸೋಕ್ಕಾಗದೇ ಇಲ್ಲ, ಎಷ್ಟೇ ದುಡ್ಡು ಬಂದರೂ ಸಾಕಾಗ್ತಾ ಇಲ್ಲ ಅಂತ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಿದ್ದರೆ ಅಂಥವರು ನೀವು ಶಿವರಾತ್ರಿಯ ದಿನದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮೇಲೆ ನೀರನ್ನು ಅರ್ಪಿಸಬೇಕಾಗತ್ತೆ. ಇದನ್ನು ಕಡ್ಡಾಯವಾಗಿ ನೀವು ಶಿವರಾತ್ರಿಯ ದಿನವೇ ಮಾಡಬೇಕಾಗತ್ತೆ. ಆ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವಾಗ ಆ ನೀರಿಗೆ ಸ್ವಲ್ಪ ಅಕ್ಷತೆ ಕಾಳನ್ನು ಸೇರಿಸಿ ನೀವು ಶಿವಲಿಂಗಕ್ಕೆ ಅರ್ಪಣೆ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಎಷ್ಟೇ ಸಾಲ ಇದ್ದರೂ ಕೂಡ ನೀವು ಆ ಸಾಲದಿಂದ ಮುಕ್ತಿ ಹೊಂದಿರಿ ಅಂತಲೇ ಹೇಳ್ಬೋದು. ಶಿವರಾತ್ರಿಯ ದಿನ ನೀವು ರಾತ್ರಿ 11 ಗಂಟೆಯಿಂದ 12 ಗಂಟೆ ಒಳಗಡೆ ಒಂದೇ ಒಂದು ತುಪ್ಪದ ದೀಪ, 2 ತುಪ್ಪದ ದೀಪ ಹಚ್ಚಬೇಕು ಅಂತ ಇಲ್ಲ ಸ್ನೇಹಿತರೆ. ಒಂದೇ ಒಂದು ತುಪ್ಪದ ದೀಪ ನೀವು ಶಿವನ ದೇವಸ್ಥಾನದಲ್ಲಿ ಶಿವನ ಲಿಂಗದ ಮುಂದೆ ನೀವು ಈ ಒಂದು ತುಪ್ಪದ ದೀಪವನ್ನಾದರೂ ಹಚ್ಬೋದು. ಅಕಸ್ಮಾತ್ ನಾನು 11 ಗಂಟೆಯಿಂದ 12 ಗಂಟೆ ರಾತ್ರಿಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು, ನಿಮ್ಮ ಮನೆಯಲ್ಲಿ ಶಿವಲಿಂಗ ಇತ್ತು ಅಂದರೆ ಶಿವಲಿಂಗದ ಮುಂದೆ ಒಂದೇ ಒಂದು ನೀವು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ಇದನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಹಣ, ಸಂಪತ್ತು, ಸಂತೋಷ, ಸಮೃದ್ಧಿ ಮತ್ತು ಐಶ್ವರ್ಯವನ್ನು ಪಡೆದುಕೊಳ್ಬೋದು. ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ಈ ರೀತಿ ಮಾಡೋದ್ರಿಂದ ಶಿವನು ತನ್ನ ಭಕ್ತರ ಜೀವನದಿಂದ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡ್ತಾನೆ. ಇನ್ನು ಮಹಾಶಿವರಾತ್ರಿಯ ದಿನ ಉಪವಾಸವನ್ನು ಇರೋದ್ರಿಂದ ನಮ್ಮ ಯಾವುದೇ ಇಷ್ಟಾರ್ಥಗಳು ಇದ್ದರೂ ಈಡೇರಿಸಿಕೊಳ್ಬೋದು ಅಂತಲೇ ಹೇಳ್ಬೋದು. ಪಶುಪತಿನಾಥನ ಹೆಸರಿನಲ್ಲಿ ಉಪವಾಸ ವ್ರತವನ್ನು ಮಾಡಿ ಶಿವಪುರಾಣದ ಪ್ರಕಾರ ಈ ಉಪವಾಸವನ್ನು ಪರಶಿವನಿಗೆ ಅರ್ಪಿಸಲಾಗುತ್ತೆ ಮತ್ತು ಇದನ್ನು ಪ್ರದೋಷ ಉಪವಾಸದಂತೆ ಕೂಡ ಆಚರಿಸಲಾಗುತ್ತೆ. ಈ ಉಪವಾಸವನ್ನು ಅತ್ಯಂತ ಪವಿತ್ರ ಅಂತಲೂ ಪರಿಗಣಿಸಲಾಗುತ್ತೆ. ಇದನ್ನು ಆಚರಿಸೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ, ಸಂತಾನ ಭಾಗ್ಯವನ್ನು ಕೂಡ ಪಡೆದುಕೊಳ್ಬೋದು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾವು ಮಹಾಶಿವರಾತ್ರಿಯ ದಿನ ಪೂರ್ತಿಯಾಗಿ ಉಪವಾಸವನ್ನು ಇದ್ದು ಜಾಗರಣೆಯನ್ನು ಮಾಡುತ್ತಾ ಶಿವನನ್ನು ನಾವು ಶಿವ ಧ್ಯಾನವನ್ನು ಮಾಡುತ್ತಾ ನಾವು ಶಿವನನ್ನು ಪೂಜೆಯನ್ನು ಮಾಡಬೇಕಾಗತ್ತೆ. ಉದ್ಯೋಗದಲ್ಲಿ ವೃದ್ಧಿ ಪಡಿಬೇಕು ಅಂದರೆ, ಉದ್ಯೋಗದಲ್ಲಿ ಪ್ರಮೋಷನ್ ಆಗಬೇಕು, ಒಳ್ಳೆ ಕೆಲಸ ಸಿಗಬೇಕು, ವ್ಯವಹಾರ ಮಾಡ್ತಾ ಇರ್ತೀರಾ ಅದರಲ್ಲಿ ಯಶಸ್ಸು ಸಿಗಬೇಕು ಅನ್ನೋರಾದರೆ ನೀವು ಮಹಾಶಿವರಾತ್ರಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಹಾದೇವನ ಪೂಜೆಯನ್ನು ಮಾಡಬೇಕು. ಉದ್ಯೋಗದಲ್ಲಿ ವೃದ್ಧಿ ಹಾಗೆ ವ್ಯವಹಾರದಲ್ಲಿ ಯಶಸ್ಸು ಸಿಗಬೇಕು ಅಂತ ಬಯಸೋರಾದರೆ ನೀವು ಮಹಾಶಿವರಾತ್ರಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶಿವನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಈ ವೇಳೆ ನೀವು ಹಾಲು ಮತ್ತು ಜೇನುತುಪ್ಪವನ್ನು ಅರ್ಪಿಸಿದ್ರೆ ಒಳ್ಳೆಯದು. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಸಂಬಂಧಿಸಿದ ಸಮಸ್ಯೆಗಳು ಇದ್ದರೆ ನಿಮಗೆ ಅದು ಕೂಡ ದೂರ ಆಗುತ್ತೆ. ಶಿವನ ಕೃಪೆಗೆ ಪಾತ್ರರಾಗ್ತೀರಾ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಕೂಡ ಕಾಣ್ತೀರಿ. ಹಾಗಾಗಿ ನೀವು ಮಹಾಶಿವರಾತ್ರಿಯ ದಿನ ನೀವು ಶಿವನಿಗೆ ಹಾಲು ಮತ್ತು ಜೇನುತುಪ್ಪದಿಂದ ನೀವು ಜೇನುತುಪ್ಪವನ್ನು ಅರ್ಪಣೆ ಮಾಡಬೇಕಾಗತ್ತೆ.
ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಬೇಕು, ಸಂತೋಷ ನೆಲೆಸಿರಬೇಕು ಅನ್ನೋ ರಾತ್ರಿ ನೀವು ಶಿವರಾತ್ರಿಯ ದಿನ ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನಗಳಂದರೆ ಶಿವನ ದೇವಸ್ಥಾನದಲ್ಲಿ ಜಲಾಭಿಷೇಕ ನಡೀತಾ ಇರುತ್ತೆ. ಅಲ್ಲಿ ಹೋಗಿ ನೀವು ಜಲಾಭಿಷೇಕವನ್ನು ಮಾಡಿಸಿ ನಂತರ ನೀವು ಶ್ರೀಗಂಧವನ್ನು ಅಲ್ಲಿ ದೇವಸ್ಥಾನಕ್ಕೆ ಕೊಟ್ಟು ಬರ್ಬೋದು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಏನಾದರೂ ಶಿವಲಿಂಗ ಇತ್ತು ಅಂದರೆ ಮನೆಯಲ್ಲಿ ನೀವೇ ನಿಮ್ಮ ಕೈಯಾರೆ ಜಲಾಭಿಷೇಕವನ್ನು ಮಾಡಿ ನಂತರ ನೀವು ಶ್ರೀಗಂಧವನ್ನು ಲೇಪಿಸಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸ್ತಾ ಹೋಗುತ್ತೆ. ಹಾಗಾಗಿ ಯಾರೆಲ್ಲ ಶಿವರಾತ್ರಿ ಹಬ್ಬದ ದಿನ ಈ ರೀತಿಯಾಗಿ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ನೆಮ್ಮದಿ, ಸಂತೋಷ, ಸುಖ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಮಹಾಶಿವರಾತ್ರಿಯ ಹಬ್ಬದ ದಿನ ಭೋಲೆನಾಥನ ನೆಚ್ಚಿನ ಬಣ್ಣ ಹಸಿರು. ಈ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡೋದಕ್ಕೆ ವಿಶೇಷ ಮನ್ನಣೆ ಕೂಡ ಇದೆ. ಅಲ್ಲದೆ ಹಳದಿ, ಕೆಂಪು ಮತ್ತು ಬಿಳಿ ಬಣ್ಣದ ಬಟ್ಟೆಗಳನ್ನು ಸಹ ಧರಿಸಬಹುದು. ಆದರೆ ಪುರಾಣಗಳ ಪ್ರಕಾರ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಎಂದಿಗೂ ನೀವು ಶಿವನ ಪೂಜೆಯನ್ನು ಮಾಡಬಾರ್ದು. ನೀವು ಹಸಿರು ಬಣ್ಣ ಅಥವಾ ಹಳದಿ, ಕೆಂಪು ಬಣ್ಣ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡ್ಬೋದು. ಯಾವುದೇ ಕಾರಣಕ್ಕೂ ನಾವು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಬಾರ್ದು. ಇನ್ನು ಶಿವನಿಗೆ ಪ್ರಿಯವಾದ ಹೂಗಳು ಮತ್ತು ಹಣ್ಣುಗಳನ್ನು ಅರ್ಪಿಸಿ ನೀವು ಆರತಿಯನ್ನು ಮಾಡಬೇಕು. ಭೋಲೆನಾಥನನ್ನು ಪೂರ್ವಕವಾಗಿ ಧ್ಯಾನಿಸಬೇಕು. ಆಗ ಮನಸ್ಸು ಪ್ರಸನ್ನವಾಗ್ತಾನೆ. ಶಿವರಾತ್ರಿಯ ದಿನ ಈ ಒಂದು ಎಲೆಯನ್ನು ಶಿವನಿಗೆ ಅರ್ಪಿಸಲೇಬೇಕಾಗತ್ತೆ. ಆ ಎಲೆ ಯಾವುದು ಅನ್ನೋದಾದರೆ ಬಿಲ್ವ ಪತ್ರೆ. 3 ಎಲೆಗಳ ದಳ ಇರುವಂಥ ಒಂದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಬೇಕು. ಅದರ ಜೊತೆ ನಾವು ವಿಭೂತಿಯನ್ನು ಕೂಡ ಶಿವನಿಗೆ ಅರ್ಪಣೆಯನ್ನು ಮಾಡಿ ನಾವು ಶಿವನನ್ನು ಧ್ಯಾನಿಸಬೇಕು. ಈ ದಿನ ಮಹಾಶಿವರಾತ್ರಿಯ ದಿನ ಪೂರ್ತಿಯಾಗಿ ಉಪವಾಸವಿದ್ದು ನಾವು ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ವಿಭೂತಿಯನ್ನು ಅರ್ಪಣೆ ಮಾಡಿ ನಾವು ಈ ದಿನ ಗೋಧಿಯಿಂದ ಮಾಡಿದ ಪ್ರಸಾದವನ್ನು ಇಟ್ಟು ನಾವು ಭೋಲೆನಾಥನನ್ನು ಪೂಜಿಸಿ ಧ್ಯಾನಿಸಬೇಕು. ಹೀಗಾಗಿ ಎಲ್ಲರೂ ಇನ್ನೇನು ಮಹಾಶಿವರಾತ್ರಿ ಹಬ್ಬ ಬಂದಿದೆ, ಎಲ್ಲರೂ ಈ ರೀತಿಯಾಗಿ ಮಾಡಿ ಪೂಜೆಯನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಹಾಗಾಗಿ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ, ಒಳ್ಳೊಳ್ಳೆ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.